ನಮಸ್ಕಾರ ಸರ್. ತಾಲೂಕಾ ಚಿಂಚೋಳಿ ಸರ್. ನಮ್ಮದು ಒಡ್ನಳ್ಳಿ ಗ್ರಾಮ ಸರ್. ನಮ್ಮ ದಾರಿ ಸಲಕ್ಕೆ ಬಂದಿವಿ ಸರ್. ಹೊಲ ದಾರಿ ಸಲ ಸರ್. ಅದು ಹೊಲ ದಾರಿ ಅಂತ ಸರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗ್ಯದ ಸರ್ ನಮ್ಮಲ್ಲಿ. ಅದು ಆಗಿ ಸಮರ ಈಗ 10 ವರ್ಷ ಆಯ್ತು ರೀ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿ. ಆ ಟೈಮಿನಾಗ ನಮಗೆ ದಾರಿ ಕೊಡ್ತೀರಿ ಅಂದ್ರೆ ಸರ್ ಅವನು. ಈಗ ದಾರಿ ಇಲ್ಲ ಸರ್ ಹೊಲಗಳಿಗೆ. ಹೊಲ 9 ವರ್ಷ ಹಿಡಿದು ನಮ್ಮ ಹೊಲಗಳು ಬೀಳಾವ ಸರ್. 9 ವರ್ಷ ಹಿಡಿದು ಬೀಳಾವ ಸರ್ ನಮ್ಮ ಹೊಲಗಳೆಲ್ಲ. ಈಗ ನಾವು ರಾಶಿ ವೃತ್ತಿ ತರಪ್ಲೇ ಇಲ್ಲ ಸರ್. ಅವಾಗ ಏನಾದ್ರಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಕ್ಕಿಂತ ಮೊದಲು ನಮ್ಗೆ ಕಾಲ್ ದಾರಿ ಇತ್ತು ಸರ್. ಮೌಲಳ್ಳಿ ಟು ಗಾರಂಪಳ್ಳಿ ದಾರಿ ಇತ್ತು ಸರ್. ಅದು ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿದ್ದ ಸರ್ ತಟ್ಟಿ ಹಾಕ್ಲತ್ತಾರ ಸರ್. ತಟ್ಟಿ ಹಾಕಿದ್ರ ಸರ್ ನೀರು ನಿಲ್ಸವ್ರು. ನೀರು ನಿಂತ್ರ ಅಲ್ಲಿ ಹೋಲಾಕ್ ಬರಲ್ಲ ಸರ್ ನಮ್ಗೆ. ಅದು ತಟ್ಟಿ ತೆಗೆದ್ರೆ ಹೋಲಾಕ್ ಬರ್ತಾವ ಸರ್. ಅವು ತಟ್ಟಿ ತೆಗೆದ್ರೆ ಏನಂತ ಸರ್ ಹೊಲ ಬರ್ತದೆ. ತಟ್ಟಿ ಹಾಕಿದ್ರೆ ಮಿನಿ ವಾಟರ್ ಸಪ್ಲೈ ಸರ್ ಊರಾಗ. ಅದು ತಟ್ಟಿ ಹಾಕಿದ್ರೆ ನೀರು ಇರ್ತಾವ ಸರ್. ಅದ್ರಿಂದ ಮಿನಿ ವಾಟರ್ ಸಪ್ಲೈ ಆಗ್ತದೆ ಸರ್. ಅದು ತಟ್ಟಿ ತೆಗೆದ್ರೆ ಮಿನಿ ವಾಟರ್ ಸಪ್ಲೈ ನೀರು ಬರಲ್ಲ ರೀ. ಹಂಗಾಗಿ ದಾರಿ ಇಲ್ಲ ಸರ್ ನಾವು ಹೊಲಗಳಿಗೆ. 9 ವರ್ಷಗಳಿಗೂ ನಾವು ಇದೇ ಪ್ರಾಬ್ಲಮ್ ಇದೆ ಸರ್. ಹೊಲಗಳು ಅಷ್ಟು ಬೀಳಾವ ಸರ್ ನಮಗೆ. 18-19 ಎಕರೆ ಹೊಲಗಳು ಸರ್. ಹೊಲ ಸರ್ ಅಷ್ಟು ಬೀಳಾವ ಸರ್. ಹೊಲಗಳು ಅಷ್ಟು ಬೀಳಾವ ಸರ್. ನಮ್ಗೆ ಎಲ್ಲ ಪರೇಶಾನಿ ಹಿಂಗಾಗ್ಯದ ಸರ್. ನಮ್ದು ಎಲ್ಲ ಕೂಡ ತೊಗೊಂಬಂದು ಬಾಕಿ ಹೆಚ್ಚಿಗಾಗ್ಯದ ಸರ್. ಈ ಹೊಲಗಳು ಮಾಡಿ ರೈತರಿದ್ದೇವೆ ಸರ್ ನಾವು ಅಷ್ಟು ಮಂದಿ. ನಮ್ದು ಅಷ್ಟು ಮಂದಿ ಬರ್ಲಿಕ್ಕೆ 2 ಎಕರೆ 3 ಎಕರೆ ಭೂಮಿ ಇದೆ ಸರ್ ಎಲ್ಲರಿಗೆ. ಅದು ಕಮ್ಸೆ ಕಮ್ ನಮ್ದು ನೋಡಿ ಒಂದು 19 ಎಕರೆ ಅದ್ರಿ ಸರ್. ಅಷ್ಟು ಮಂದಿ ಎಲ್ಲರೂ ಪರಿಸರ ಊರಾಗ ಬಂದಿರ್ತಾರೆ ಸರ್. ಇದಕ್ಕಿಂತ ಮೊದಲ ಫೌಜಾ ತರಮ್ ಮೇಡಮ್ ಬಳಿ ಹೋಗಿ ಇದು ಮಾಡಿದೆವು ಸರ್. ಮರಣ ಕೊಟ್ಟಿದ್ದೆವು. ಅಲ್ಲಿ ನಮ್ದು ಸುಭಾಷ್ ಜಮಖಂಡಿ ಸರ್ ಅಂತ ಹೇಳಾರ ಸರ್. ಚಿಂಚೋಳಿ ತಾಲೂಕು ತಹಸೀಲ್ದಾರ್ ಸಾಹೇಬ್ರು ಅವ್ರು ಬಂದಿರ್ ಸರ್. ಗೌಡಳ್ಳಿ ಬಂದು ಅವ್ರನ್ನು ಹೇಳೋಗಾರ ಸರ್. ಈ ಟೈಪ್ ದಾರಿ ಕೊಡ್ಬೇಕಪ್ಪ ಹಿಂಗ ಕೊಡ್ಬೇಕಂದ್ರೆ ಅವಾಗ ಕೊಡ್ತೀನಿ ಅಂದ್ರೆ ಸರ್. ಆ ಟೈಮಿನಾಗ ಮತ್ತೇನಂತಾರೆ ಸರ್ ಈಗ ಕೊಡಲ್ಲ ಹೊಂಟದ ಸರ್. ಈಗ ನಾವು ಬಂದು ವಾದಟ್ಟು ಬಿತ್ತಿದೆ ಸರ್ ಹೊಲಗಳು. ಬಿತ್ತು ರಾಶಿ ತರ್ಲಾಕ್ ಸುದಕ್ಕೆ ಆಗಿಲ್ಲ ಸರ್ ನಮ್ಗೆ. ಅವ್ರು ಏನಂತಾರೆ ಸರ್ ಹೊಲಗಳು ಇದ್ದವರು ಕಾಲ್ ದಾರಿ ಕೊಡ್ತೇವೆ ಹೋರಿ ಅಂತ ಸರ್. ಈಗೇನು ಟ್ಯಾಕ್ಟ್ರಿಗೆ ಇಟ್ಟಲ್ಲ ನಾವು ಎಣ್ಣೆ ಹೊಡೆಯೋದು ಮತ್ತೆ ಗೊಬ್ಬರ ಹಾಕೋದು ಅನಾಜ್ ತರೋದು ಆಗಲ್ಲ ಉಂಟ ಸರ್. ಅದು ಬೀಳಾಗಿ ಬಿಟ್ಬಿಟ್ಟಿದೆ ಸರ್. ಹೊಲಗಳೇ ಬಿಟ್ಬಿಟ್ಟಿದೆ. ಅದು ಇದಕ್ಕಿಂತ ಮೊದಲ ಕಾಲ್ ದಾರಿ ಹಣದಿತ್ತು ಸರ್. ನಾವು 4ನೇ 5ನೇ ದೊಡ್ಡೊಳ್ಳೆ ಮುಗಿಸಿದೆ ಸರ್. 5ನೇ 6ನೇ 7ನೇ 8ನೇ ಅಲ್ಲೇ ಮುಗಿಸಿದೆ ಸರ್ ಗಾರಂಪಳ್ಳಿ. ಅದು ಕಾಲ್ ದಾರಿ ಸರ್. ಹೊಲಗಳಿಗೆ ಹೋಗೋ ದಾರಿನೂ ಅದ್ರಿ ಸರ್. ಮತ್ತಿದು ಗಾರಂಪಳ್ಳಿ ಹೋಲಕ್ಕೂ ದಾರಿ ಸರ್. ಈಗ ಸರ್ ನಮ್ಗೆ ನೋಡಿ 4 ದಿವಸ ಸರ್ ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅದ್ರ ಚಿಂಚೋಳಿಯಾಗ ನಾವು ಆದಷ್ಟು ಕುಂತಿದ್ದೇವೆ ಸರ್. ಇಷ್ಟ ಆಯ್ತು. ಈಗ ಗುಲ್ಬರ್ಗ ಬಂದು ಕುಂತೀವಿ ಸರ್. 4 ದಿವಸ ಆಯ್ತು ರೀ ಇವತ್ತಿಗೆ ಸರ್. ಅದ್ರ ಸಲಕ್ಕೆ ನಮ್ಗೆ ನೋಡಿ ಸರ್ ದಾರಿ ಏನನ್ನ ಕೊಡಿ ಸರ್. ನಾವು ಹೆಣ್ಣು ಮಕ್ಕಳೆಲ್ಲ ಬೀದಿ ಪಾಲ ಸರ್. ನಮ್ಗೆ ನೋಡ್ರಿ ಇನ್ನೂ 1 ದಿವಸ 2 ದಿವಸ ನೋಡಿದೆ ಸರ್. ಇದ್ರ ನಾವು ಎಣ್ಣೆಗಳು ಸಾಯ್ತು ಸರ್. ಹೆಣ್ಣು ಮಕ್ಕಳು ಅಷ್ಟು ನಮ್ಗೆ ಇವಾಗ ಸರ್. ನಾವು ಕೂಡ ತುಂಬ ಸರ್. ನಮ್ಗೆ ಹೊಲಗಳೆಲ್ಲ ಇದ್ದಿದ್ದು 2-3 ಎಕರೆ ನಾವು ಮುದ್ದೆ ರೇಷನ್ ಮಾಡಿಕೊಟ್ಟಿದ್ದೀವಿ ಸರ್. ಈಗ ಅವ್ರು ಮುದ್ದೆ ರೇಷನ್ ಆಗಿದ್ದು ಸರ್. ಅವ್ರು ಟೈಮ್ ಮುಗಿದ್ರೆ ಅವ್ರು ಹೊಲಗಳು ಹೋಗ್ತಾರೆ ಸರ್. ನಾವು ಬಡ್ಡಿ ಬ್ಯಾಚಿಲಿಂದ ತಂದಿವಿ ಸರ್. 3-4 ಬಡ್ಡಿಲಿಂದ ತಂದಿವಿ ಸರ್. ಮಕ್ಕಳು ಲಗ್ನ ಮಾಡಿದೇವು ಸರ್. ಈಗ ಹೊಲಗಳದ್ದು ಏನಂತ ಸರ್ ಹೊಲದಿಂದನೇ ಅದು ನಮ್ಗೆ ಉಪಜೀವನ ನೀಡ್ಬೇಕು ಸರ್. ಈಗ 9 ವರ್ಷ ಆಯ್ತು ಸರ್ ನಮ್ಮ ಹೊಲಗಳು. ನೀವು ಬೇಕು ಸರ್. ಅದು ಇದ್ರೆ ತರಬೇಕಲ್ಲ ಸರ್. ಬಂಡಿ ದಾರಿ ಬೇಕು ಸರ್. ಅದು ಇದ್ದಿದೆಯಾ ಸರ್ ಮೊದಲು ಹೇಳೋದು. ನನ್ನ ಹೆಸರು ಇಸ್ಮಾಯಿಲ್ ಸಾಬ್ ನಿಜಾಮ್ ಸಾಬ್ ಮುಲ್ಲಾ ಗೌಡ್ನಳ್ಳಿ ಸರ್.